ಮತದಾನ ರಾಜ್ಯಾದ್ಯಂತ ಬೆಳಗ್ಗೆ 11 ಗಂಟೆಯವರೆಗೆ ಹಲವು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಆಗಿದೆ. ಹಲವು ಜಿಲ್ಲೆಗಳಲ್ಲಿ ಮತದಾನ ಚುರುಕಾಗಿರುವಂತದ್ದು. ಬೆಳಿಗ್ಗೆ 11 ಗಂಟೆಯವರೆಗಿನ ಚಿತ್ರಣ ನೋಡೋದಾದ್ರೆ 22.34% ಆಗಿದೆ ರಾಜ್ಯಾದ್ಯಂತ 14 ಲೋಕಸಭಾ ಕ್ಷೇತ್ರಗಳಲ್ಲಿ. ಅದರಲ್ಲಿ ಅತಿ ಹೆಚ್ಚು ಅಂತಂದ್ರೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ 31% ಮತದಾನ ಆಗಿದೆ. ಬೆಳಿಗ್ಗೆ 11 ಗಂಟೆಯವರೆಗೆ 14 ಜಿಲ್ಲೆಗಳಲ್ಲೂ ಕೂಡ ಬಿರುಸಿನ ಮತದಾನವಾಗಿದ್ದು, ಬೆಂಗಳೂರು ದಕ್ಷಿಣದಲ್ಲಿ 20%, ಬೆಂಗಳೂರು ಕೇಂದ್ರದಲ್ಲಿ 19%, ಬೆಂಗಳೂರು ಉತ್ತರದಲ್ಲಿ 20%, ಬೆಂಗಳೂರು ಗ್ರಾಮಾಂತರದಲ್ಲಿ 20% ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು 31% ಮತದಾನ ಆಗಿದ್ರೆ, ಬೆಂಗಳೂರು ಕೇಂದ್ರದಲ್ಲಿ ಕಡಿಮೆ 19% ಆಗಿದೆ ಬೆಳಿಗ್ಗೆ 11 ಗಂಟೆಯವರೆಗೆ. ಇನ್ನು ಸಮಯ ಇದೆ, ಸಂಜೆ 6 ಗಂಟೆಯವರೆಗೂ ಕೂಡ ಕಾಲಾವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನ ಚಲಾಯಿಸಬೇಕಾಗಿದೆ ಮತದಾರ ಪ್ರಭುಗಳು. ಉಡುಪಿ ಚಿಕ್ಕಮಗಳೂರಿನಲ್ಲಿ 29% ಅಷ್ಟು ಮತದಾನವಾಗಿದ್ರೆ, ಚಿತ್ರದುರ್ಗದಲ್ಲಿ 22%, ಕೋಲಾರದಲ್ಲಿ 21%, ಚಿಕ್ಕಬಳ್ಳಾಪುರದಲ್ಲಿ 22% ಆಗಿದೆ. ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರು ಕೇಂದ್ರದಲ್ಲಿ ಇನ್ನು 19.21% ಅಷ್ಟೇ ಆಗಿರುತ್ತೆ. ಬೆಂಗಳೂರು ಉತ್ತರದಲ್ಲಿ 19.78%, ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಂಚ ಜಾಸ್ತಿ ಇದೆ 20.35%, ಬೆಂಗಳೂರು ದಕ್ಷಿಣದಲ್ಲಿ 19.81% ವೋಟಿಂಗ್ ಆಗಿದೆ. ಇದು ಬೆಳಿಗ್ಗೆ 11 ಗಂಟೆಯವರೆಗೆ ಆದಂತಹ ವೋಟಿಂಗ್ನ ಪ್ರಮಾಣ ಹೆಚ್ಚಳ ಆಗಬೇಕಾಗಿದೆ. ಕಳೆದ ಬಾರಿಯೂ ಕೂಡ ನಾವು ನೋಡಿದ್ವಿ 68% ವೋಟಿಂಗ್ ಆಗಿತ್ತು ರಾಜ್ಯದಲ್ಲಿ. ಏನು ಸಾಲದು, ಈ ಬಾರಿ ದಾಖಲೆ ಆಗಲಿ ಅನ್ನುವಂಥದ್ದು ಆಶಯ. ಬಿಸಿಲಿದೆ ನಿಜ, ಆದ್ರೆ ಸುಭದ್ರ ಸುದೃಢ ಸರ್ಕಾರ ಬೇಕು ಅಂತಂದ್ರೆ ವೋಟಿಂಗ್ ಚಲಾಯಿಸಲೇಬೇಕಿದೆ. ಮತವನ್ನ ಚಲಾಯಿಸೋದಕ್ಕೆ ಬೆಳಗಿನಿಂದಲೇ ಜನ ಧಾವಿಸ್ತಾ ಇದ್ದಾರೆ. ಎಸ್, ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ಯಾವ ರೀತಿಯಾದಂತಹ ಟ್ರೆಂಡ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಕಡೆಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮೊಂದಿಗಿದ್ದಾರೆ ನಮ್ಮ ಪ್ರತಿನಿಧಿ ಶರತ್ ಮತ್ತು ಭರತ್ ಕಲ್ಲಡ್ಕ, ಹಾಗೆ ಆನಂದ್ ಬೈದ್ರ ಮನೆ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡಿತಾ ಹೋಗ್ತೀನಿ. ಎಸ್, ಮೊದಲಿಗೆ ಭರತ್, ನಿಮ್ಮನ್ನ ಕೇಳೋದಾದ್ರೆ ನಿಜಕ್ಕೂ ಖುಷಿ ವಿಚಾರ ಅಂತಂದ್ರೆ ಬಿರು ಬಿಸಿಲಿನಲ್ಲೂ ಕೂಡ ಅತಿ ಹೆಚ್ಚು ವೋಟಿಂಗ್ ಈಗ ಸದ್ಯಕ್ಕೆ ನಾವು ನೋಡ್ತಾ ಹೋದ್ರೆ ದಕ್ಷಿಣದಲ್ಲಿ, ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ವೋಟಿಂಗ್ ಆಗಿದೆ. 11 ಗಂಟೆಯವರೆಗೆ 30% ಮೀರ್ತಾ ಇದೆ, 31% ಆಗಿರುತ್ತೆ. ಬಹಳ ಖುಷಿ ವಿಚಾರ. ನಿಜಕ್ಕೂ ಅದನ್ನ ಎಲ್ಲರೂ ಪಾಲಿಸಬೇಕು ಅನ್ಸುತ್ತೆ. ಹೇಗಿದೆ ಟ್ರೆಂಡ್? ಬಹಳ ಉತ್ಸಾಹದಿಂದ ಬರ್ತಾ ಇದ್ದಾರಾ ಎಲ್ಲರೂ ಕೂಡ ಮತಗಟ್ಟೆಯತ್ತ? ಎಸ್ ಪ್ರತಿಮಾ, ಬುದ್ಧಿವಂತರ ಜಿಲ್ಲೆ ಎಂದು ಗುರುತಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜನರ ರೆಸ್ಪಾನ್ಸ್ ಸಾಕಷ್ಟು ಉತ್ತಮವಾಗಿರುವಂಥದ್ದು. ಬೆಳಗ್ಗೆ ಮತದಾನ ಕೇಂದ್ರಕ್ಕೆ ಆಗಮಿಸಿ ಜನರು ಮತದಾನ ಕೂಡ ಈಗ ಮಾಡ್ತಿರುವಂಥದ್ದು. ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 30.96%, ಅಂದರೆ ಈಗ ಆಲ್ಮೋಸ್ಟ್ 31% ಮತದಾನ ಬೆಳಗ್ಗೆ 11 ಗಂಟೆ ವೇಳೆಗೆ ಈಗಾಗಲೇ ಮುಕ್ತಾಯಗೊಂಡಿರುವಂಥದ್ದು. ಈ ಜಿಲ್ಲೆಯಲ್ಲಿ ಸುಮಾರು 18,18,000 ಜನರು ಮತದಾರರು ಇದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಪುರುಷರ ಸಂಖ್ಯೆ ಏನಿದೆ ಅದು 8,86,000 ಅದೇ ಮಹಿಳೆಯರ ಸಂಖ್ಯೆ ಏನಿದೆ 9,30,000 ಅಂದಾಜಿನಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ ಪುರುಷರಿಗಿಂತ ಜಾಸ್ತಿ ಮತದಾರರು ಮಹಿಳೆಯರೇ ಇರುವಂಥದ್ದು. ಸೊ ಜನರಿಗೆ ಕೂಡ ಒಂದು ಉತ್ತಮ ರೆಸ್ಪಾನ್ಸು ಕೂಡ ಈಗ ಮತದಾನ ಕೇಂದ್ರಕ್ಕೆ ಆಗಮಿಸಿ ಕೊಡ್ತಾ ಇದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಒಂದು ನೇರ ಫೈಟ್ ಆಗಿರುವಂಥದ್ದು. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರ ನಡುವೆ ನಡೆಯುವಂತಹ ಸ್ಪರ್ಧೆ ಆಗಿರುವಂಥದ್ದು. ಎಲ್ಲ ಸಂಘಟನೆಗಳು ಕೂಡ ಒಗ್ಗೂಡಿ ಇಲ್ಲಿ ಅಭ್ಯರ್ಥಿಗಳ ಪರವಾಗಿ ಇಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಜಿಲ್ಲೆಯ ವಿವಿಧ ಎಡೆಗಳಿಗೆ ಪ್ರತಿಯೊಂದು ಮೂಲೆಗಳಿಂದ ಕೂಡ ಜನರು ಆಗಮಿಸಿ ಒಂದು ಮತದಾನ ಕೂಡ ಮಾಡ್ತಾ ಇರುವಂಥದ್ದು. ಈ ಜನರ ಮತದಾನ ನಡೆಸಲಿಕ್ಕಾಗಿಯೇ ಈಗ ಜಿಲ್ಲಾಡಳಿತ ಸುಮಾರು 11,255 ಸಿಬ್ಬಂದಿಗಳನ್ನು ಕೂಡ ಈಗ ನೇಮಿಸಿರುವುದು. ಅದಲ್ಲದೆ ಎಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆಗೆ ಭಂಗ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಈಗ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 1,000
1500 ಸಿಬ್ಬಂದಿಗಳು ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ 1600 ಸಿಬ್ಬಂದಿಗಳನ್ನು ಕೂಡ ಈಗ ನೇಮಕ ಮಾಡಲಾಗಿರುವಂಥದ್ದು. ಒಟ್ಟಿಗೆ ಅಧಿಕಾರಿಗೆ ಹೇಳುವ ಪ್ರಕಾರ ಒಂದು ಅಂದಾಜು ಪ್ರಕಾರ ಸಂಜೆ ವೇಳೆಗೆ ಸುಮಾರು ಒಂದು 90+ನಷ್ಟು ಈಗ ಮತದಾನ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸೊ ಜನರಿಂದ ಸಾಕಷ್ಟು ಉತ್ತಮ ಸ್ಪಂದನೆ ದೊರೀತಾ ಇದೆ. ಪ್ರತಿಮಾ, ಎಸ್ ಭರತ್, ಅತಿ ಹೆಚ್ಚು ವೋಟಿಂಗ್ ಆಗ್ಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ. ಜೊತೆಗೆ ದಕ್ಷಿಣ ಕನ್ನಡದಂತೆ ಉಳಿದ ಭಾಗದಲ್ಲೂ ಕೂಡ ಆಗ್ಲಿ ಅನ್ನುವಂಥದ್ದು ಆಶಯ. ಹೇಗಿದೆ ಉಳಿದ ಕಡೆಗಳಲ್ಲಿ ಟ್ರೆಂಡ್ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಪಡಿತಾ ಹೋಗೋಣ. ಮಂಡ್ಯದಿಂದ ನಂದನ್ ಹಾಗೂ ಮೈಸೂರಿನಿಂದ ಮಧುಸೂದನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಬೆಂಗಳೂರಿನ ರಿಪೋರ್ಟರ್ಗಳು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ಚಿತ್ರಣ ಪಡೆಯುವುದಾದ್ರೆ ಆನಂದ್ ನಮ್ಮ ಜೊತೆ ಇರುವಂತದ್ದು. ಆನಂದ್, ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಬೆಂಗಳೂರಿಗರ ಮೇಲೆ ಇರುವಂತಹ ಆಪಾದನೆ ಅಂತಂದ್ರೆ ವೋಟ್ ಹಾಕೋದಕ್ಕೆ ಬರಲ್ಲ. ಎಲ್ಲರೂ ಕೂಡ ಮಾತನಾಡ್ತಾರೆ, ನಿಜ, ಪ್ರಜ್ಞಾವಂತರಿದ್ದಾರೆ, ಶಿಕ್ಷಿತ ವರ್ಗ ಇದೆ, ರಾಜ್ಯ ರಾಜಧಾನಿ ಅಂತ ಕರೆಸ್ಕೊಳ್ಳುತ್ತೆ. ಆದ್ರೆ ವೋಟಿಂಗ್ ವಿಚಾರದಲ್ಲಿ ಮಾತ್ರ ಹಿಂದೇಟ್ ಹಾಕ್ತಾರೆ. ಆದ್ರೆ ಇವತ್ತೇನಾದ್ರೂ ಬದಲಾವಣೆ ಕಂಡು ಬರ್ತಾ ಇದೆಯಾ? ಟ್ರೆಂಡ್ ಏನಾದ್ರೂ ಬದಲಾಗಿದೆಯಾ? ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಹೇಗಿದೆ ಈ ಬಾರಿ ರೆಸ್ಪಾನ್ಸ್? ಪ್ರತಿಮಾ, ಈ ಬಾರಿಯೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಅಂತ ಆಶಾದಾಯಕವಾಗಿರ್ತಕ್ಕಂಥ ಒಂದು ಪ್ರಗತಿ ಕಾಣ್ತಾ ಇಲ್ಲ. ಯಾಕೆಂದರೆ ಕಳೆದ ಬಾರಿಯೂ ಸುಮಾರು 65% ಮತದಾನಕ್ಕೆ ಮುಕ್ತಾಯ ಆಗಿತ್ತು. ಈ ಬಾರಿಯೂ ಕೂಡ ಅಂದರೆ ಮತದಾನ ಆರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಬೆಳಿಗ್ಗೆ 7 ಗಂಟೆ ಮತದಾನ ಆರಂಭ ಆಗ್ತಿದ್ದಾಗೇ ಅತಿ ಹೆಚ್ಚು ಮತಗಳಾಗುತ್ತೆ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಸುಮಾರು ಅಂದರೆ 50% ವೋಟಿಂಗ್ ಆದರೆ ನಂತರದಲ್ಲಿ ಉಳಿದಿರ್ತಕ್ಕಂಥ ವೋಟಿಂಗ್ಗಳಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರ, ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳಾಗತ್ತೆ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಂದರೆ 11 ಗಂಟೆ ಸುಮಾರಿಗೆ 22.34% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಆದರೆ ಎಲ್ಲವನ್ನು ಓವರ್ ಆಲ್ ಲೆಕ್ಕಾಚಾರ ಹಾಕಿದರೆ ಬೆಂಗಳೂರು ನಾರ್ತಲ್ಲಿ 19.78 ಆಗಿದೆ, ಬೆಂಗಳೂರು ಸೆಂಟ್ರಲ್ಲಿ 19.21% ಆಗಿದೆ ಮತ್ತು ಬೆಂಗಳೂರು ಸೌತಲ್ಲಿ 19.81, ಅಂದರೆ 20ರ ಗಡಿಯಲ್ಲೇ ಪರ್ಸೆಂಟೇಜ್ ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರು ರೂರಲಲ್ಲಿ ಮಾತ್ರ 20.35 ಆಗಿದೆ. ಇವು ಅಂತ ಅಸಾಧಾಯಕವಾಗಿರ್ತಕ್ಕಂಥ ಒಂದು ವೋಟಿಂಗ್ ಪರ್ಸೆಂಟೇಜ್ ಅಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟ. ಯಾಕಂತಂದರೆ ಬೆಂಗಳೂರಲ್ಲಿರ್ತಕ್ಕಂಥ ಮತದಾರರ ಪೈಕಿ ಬಹುತೇಕರೆಲ್ಲರೂ ಕೂಡ ವಿದ್ಯಾವಂತರು, ದೇಶದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಕ್ಕಂಥ ಬೆಂಗಳೂರಿನ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಹಾಕುವಲ್ಲಿ ಒಂದಷ್ಟು ನಿರಾಸಕ್ತಿ ತೋರ್ತಾ ಇರತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಹಜವಾಗಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತೆ. ಬೆಂಗಳೂರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣಾ ರಾಯಭಾರಿಗಳ ನೇಮಕ ಮಾಡುತ್ತೆ, ಅವರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಆಯೋಗ ಮಾಡುತ್ತೆ. ಇಷ್ಟಾದರೂ ಕೂಡ ಬೆಂಗಳೂರಿನಲ್ಲಿ ಈಗ 11 ಗಂಟೆ ಸುಮಾರಿಗೆ ಕೇವಲ 22.34% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಸಹಜವಾಗಿ ದೊಡ್ಡ ಸಂಖ್ಯೆ ಮತದಾರ ಇರುವಂಥ ಕಾರಣಕ್ಕಾಗಿ, ದೊಡ್ಡ ಸಂಖ್ಯೆಯ 4 ಲೋಕಸಭಾ ಕ್ಷೇತ್ರಗಳು ಇರುವಂಥ ಕಾರಣಕ್ಕಾಗಿ ನಿಶ್ಚಯವಾಗಿಯೂ ಕೂಡ ಇಲ್ಲಿ ಹೆಚ್ಚು ವೋಟಿಂಗ್ ಆಗಬೇಕು ಅಂತಕ್ಕಂಥದ್ದನ್ನು ಆಯೋಗ ಕೂಡ ಬಯಸುತ್ತೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸೌಲಭ್ಯಗಳಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳನ್ನು ಮತದಾರರು ಮಾಡ್ತಾರೆ. ಆದರೆ ಮತಗಟ್ಟೆಗೆ ಬಂದು ಮತದಾನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಆಸಕ್ತಿಯನ್ನು ಬೆಂಗಳೂರಿನ ಮತದಾರರು ತೋರ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಈ ಬಾರಿ ಆಗ್ತಾ ಇರ್ತಕ್ಕ ಮತದಾನವು ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ಪುಷ್ಟಿ ನೀಡ್ತಾ ಇದೆ. ಮಧ್ಯಾಹ್ನ ನಂತರ ಈಗ ಬಿಸಿಲಿರುವಂಥ ಕಾರಣಕ್ಕಾಗಿ ಮಧ್ಯಾಹ್ನದ ಹೊತ್ತಿಗೆ ಅಂದರೆ 11 ಗಂಟೆಯಿಂದ ಮಧ್ಯಾಹ್ನ 3-3:30 ತನಕನೂ ಕೂಡ ಅಂತ ದೊಡ್ಡ ಮಟ್ಟದ ಮತದಾನಗಳಾಗಲ್ಲ. ನಂತರ 4 ಗಂಟೆ ಮೇಲೆ ಸಂಜೆ 6 ಗಂಟೆವರೆಗೂ ಕೂಡ ಉತ್ತಮವಾದಂಥ ಒಂದು ಮತದಾನ ಆಗಬಹುದು ಅಂತಕ್ಕ ನಿರೀಕ್ಷೆ ಇದೆ. ಒಟ್ಟಲ್ಲಿ ಬೆಂಗಳೂರು ಈಗ ಆಗಿರ್ತಕ್ಕಂಥ ಮತದಾನವನ್ನು ಗಮನಿಸಿದ್ರೆ ಅಂತ ಆಶಾದಾಯಕವಲ್ಲ. ಕಳೆದ ಬಾರಿಯಾಗಿಯೇ ಈ ಬಾರಿಯೂ ಕೂಡ ಕಡಿಮೆ ಆಗತ್ತೆ ಅನ್ನುವಂತಕ್ಕಂಥ ಒಂದು ಆತಂಕ ಕಾಣ್ತಾ ಇದೆ. ಪ್ರತಿಮಾ, ಎಸ್ ಆನಂದ, ಆತಂಕ ದೂರ ಆಗಲಿ, ಹೆಚ್ಚಿನ ಜನರ ಬರಲಿ ಅನ್ನುವಂತಹ ಒಂದು ಆಶಯ ನಮ್ದು. ಎಸ್, ಈಗ ಬೆಂಗಳೂರಿನಿಂದ ನಾವು ಮಂಡ್ಯಕ್ಕೆ ಹೋಗೋದಾದ್ರೆ ಮಂಡ್ಯದಿಂದ ನಮ್ಮ ರಿಪೋರ್ಟರ್ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯದಲ್ಲಿ ರಾಜಕೀಯದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಹೋಗುತ್ತೆ. ಆದ್ರೆ ವೋಟಿಂಗ್ ವಿಚಾರ ಬಂದಾಗ ಇವತ್ತು ಹೇಗೆ ಅನಿಸ್ತಾ ಇದೆ ರೆಸ್ಪಾನ್ಸ್? ಬರ್ತಾ ಇದ್ದಾರಾ ಜನ ಮತಗಟ್ಟೆಗೆತ್ತ? ಸದ್ಯಕ್ಕೆ ನಾವು ನೋಡಿದ್ರೆ 11 ಗಂಟೆವರೆಗೆ 21% ಅಂದ್ರೆ ಅಷ್ಟೇನು ಆಶಾದಾಯಕ ಅಂತ ಅನಿಸ್ತಾ ಇಲ್ಲ. ಅಲ್ಲಿನ ಟ್ರೆಂಡ್ ಹೇಗಿರುತ್ತೆ? ಆಮೇಲೆ ಮಧ್ಯಾಹ್ನದ ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ ಹೇಗೆ? ಪ್ರತಿಮಾ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅನ್ನುವಂಥದ್ದು ಎಲ್ಲರ ಹಕ್ಕು. ಎಲ್ಲರೂ ಕೂಡ ಮತ ಚಲಾಯಿಸಬೇಕಾಗಿರೋದು ಎಲ್ಲರ ಕರ್ತವ್ಯ ಕೂಡ. ಬೆಳಿಗ್ಗೆ ಮಂಡ್ಯದಲ್ಲಿ ಮತದಾನ ಆರಂಭ ಆಯಿತು. 9 ಗಂಟೆ ವೇಳೆಗೆ ಕೇವಲ 7% ಅಷ್ಟೇ ವೋಟಿಂಗ್ ಆಗಿತ್ತು. ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ವೋಟಿಂಗ್ ಆರಂಭ ಆಯಿತು. ಬಿಸಿಲು ಏರದಂಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಇಷ್ಟೊತ್ತಿಗೆ ಈಗ 21% ಅಂದರೆ 21.24% ಅಷ್ಟೇ ವೋಟಿಂಗ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗಿದೆ. ಅಂದರೆ ಇಲ್ಲಿಂದ ಒಂದು 3 ಗಂಟೆವರೆಗೆ ಆ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ವೋಟ್ ಹಾಕೋದಕ್ಕೆ ಬರೋರ ಸಂಖ್ಯೆ ಕಡಿಮೆ ಇರುತ್ತೆ. 4 ಗಂಟೆಯಿಂದ 6 ಗಂಟೆ ಪೀರಿಯಡ್ ಇದೆ. ಆ ಟೈಮಲ್ಲಿ ವೋಟಿಂಗ್ ಪರ್ಸೆಂಟೇಜ್
ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಇರತಕ್ಕಂಥದ್ದು. ಅಂದರೆ ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಬಹಳಷ್ಟು ಮಂಡ್ಯದಲ್ಲಿ ಜೋಶ್ ಇತ್ತು, ಅದು ಒಂದು ರೀತಿ ಚುನಾವಣೆಯ ಕಿಚ್ಚಿತ್ತು. ಆ ಕಾರಣಕ್ಕಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತು. ಕಳೆದ ಬಾರಿ 80% ಅಷ್ಟು ವೋಟ್ ಮಂಡ್ಯದಲ್ಲಿ ನಡೆದಿತ್ತು. ಆದರೆ ಈ ಬಾರಿ ಅಷ್ಟಾಗುತ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಕೇವಲ 21% ಅಷ್ಟೇ ವೋಟಿಂಗ್ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಬಾರಿ ಆ ಕಿಚ್ಚಾಗ್ಲಿ ಆ ಹುಮ್ಮಸ್ಸಾಗ್ಲಿ ಕಾಣ್ತಾ ಇಲ್ಲ. ಆದರೆ ಒಂದಷ್ಟು ಮತದಾರರು ಮತಗಟ್ಟೆಯತ್ತ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಈಗಾಗಲೇ ಜನಪ್ರತಿನಿಧಿಗಳು ಸಾಕಷ್ಟು ಜನ, ನಿರ್ಮಲಾನಂದ ಶ್ರೀಗಳು ಸೇರಿದಂತೆ ಮಂಡ್ಯದ MLAಗಳೆಲ್ಲರೂ, ಜನಪ್ರತಿನಿಧಿಗಳೆಲ್ಲರೂ ಕೂಡ ಮತವನ್ನ ಚಲಾಯಿಸಿದ್ರು. ಅಂದ್ರೆ ಹಿರಿಯ ನಾಗರಿಕರು ಬಂದ್ರು, ಅಂದ್ರೆ ಊರುಗಳನ್ನು ಹಿಡಿದು ನಡೆಯೋದಕ್ಕೆ ಆಗದೇ ಇದ್ರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಹೋದ್ರು. ಅಂದ್ರೆ ವಿಕಲಚೇತನರು ಕೂಡ ವೀಲ್ ಚೇರ್ನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಅಂದ್ರೆ ಸಮಯ ಕಳೆದಂತೆ ಆ ವೋಟಿಂಗ್ ನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಹೆಚ್ಚೆಚ್ಚು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮಂಡ್ಯ ಮತದಾರರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಬಿಸಿಲಿನ ತಾಪಮಾನ ಕೂಡ ಅಷ್ಟೇ ಹೆಚ್ಚಾಗ್ತಾ ಇರೋದ್ರಿಂದ ಮನೆಯಿಂದ ಹೊರಬಂದು ವೋಟನ್ನ ಚಲಾವಣೆ ಮಾಡೋದಕ್ಕೆ ಸ್ವಲ್ಪ ಹಿಂದೇಟನ್ನ ಆಗ್ತಾ ಇದ್ದಾರೆ. ಅಂದ್ರೆ 4 ಗಂಟೆಯ ನಂತರ ಆ ವೋಟಿಂಗ್ ನ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅನ್ನುವಂತ ನಿರೀಕ್ಷೆ ಇದೆ. ಆದ್ರೆ ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಕಳೆದ ಬಾರಿ ಆದಷ್ಟು ಮತದಾನ ಈ ಬಾರಿ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಇಲ್ಲಿವರೆಗೂ ಕೂಡ ಒಂದು ಅಸಾದಾಯಕವಾಗಿ ಅಂದ್ರೆ ನಿಧಾನಗತಿಯಲ್ಲಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. ಬಿಸಿಲು ಕಮ್ಮಿ ಆದಂತೆ ಮತದಾನ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುವಂತ ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಪ್ರತಿಮಾ. ಎಸ್ ನಂದನ್, ಇದು ಮಂಡ್ಯದ ಚಿತ್ರಣ ಆಯ್ತು. ಇನ್ನು ಮೈಸೂರಿನಲ್ಲಿ ಏನ್ ಕತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಧು ಎಂ ಚಿನ್ಕೂರಲ್ಲಿ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರಿನಲ್ಲಿ ಹೇಗಿದೆ ರೆಸ್ಪಾನ್ಸ್? ನಾವು ನೋಡಿದ್ವಿ ಎಲೆಕ್ಷನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ರು, ಬಹಳ ಆಕ್ಟಿವ್ ಆಗಿತ್ತು, ಫೋಕಸ್ ಕಂಪ್ಲೀಟ್ ಆಗಿ ಎಲ್ಲ ಪಕ್ಷಗಳದ್ದು ಮೈಸೂರು ಭಾಗದಲ್ಲಿತ್ತು. ಆದ್ರೆ ಜನ ಕೂಡ ಅಷ್ಟೇ ಆಕ್ಟಿವ್ ಇದಾರ ವೋಟ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೇಗೆ ಬರ್ತಾ ಇದೆ ಪ್ರತಿಕ್ರಿಯೆ? ಪ್ರತಿಮಾ, ಮೈಸೂರಿನಲ್ಲಿ ಆರಂಭದಿಂದಲೂ ಕೂಡ ಮತದಾರರಿಂದ ಉತ್ತಮವಾದ ರೆಸ್ಪಾನ್ಸ್ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. 9 ಗಂಟೆಗೆ 11.1% ಮತದಾನ ಆಗಿತ್ತು. ಈಗಾಗಲೇ 11 ಗಂಟೆಗೆ 25.3% ಆಗಿರ್ತಕ್ಕಂಥದ್ದು. 12 ಗಂಟೆ ವೇಳೆಗೆ ಅದು 30% ದಾಟಿ ಮತದಾನ ಆಗಿರ್ತಕ್ಕಂಥದ್ದು. ಒಂದು ಜಿಲ್ಲಾಡಳಿತವೂ ಕೂಡ ಈ ಬಾರಿ ಮತದಾನದ ಪರ್ಸೆಂಟೇಜನ್ನು ಜಾಸ್ತಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು. ಬಿಸಿಲಿರೋ ಕಾರಣಕ್ಕಾಗಿ ಬಿಸಿಲಿಗೆ ಮುಂಚಿತವಾಗಿ ಹೆಚ್ಚು ಜನರು ಮತವನ್ನು ಹಾಕಲಿಕ್ಕೆ ಬರಲಿಕ್ಕೆ ಮತಗಟ್ಟೆಗೆ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಮಾಡಿದ್ರು. ಸಾಕಷ್ಟು ಜಾಗೃತಿಯಾದಂತಹ ಅಂದರೆ ರೇಡಿಯೋ ಇರ್ಬೋದು, ಜೊತೆಗೆ ಕರಪತ್ರಗಳಿರ್ಬೋದು, ಜೊತೆಗೆ ಮೈಕ್ಗಳ ಮೂಲಕ ಹೇಳಿಸುವಂಥದ್ದು ಇರ್ಬೋದು, ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಬಹುಶಃ ಅದೆಲ್ಲ ಒಂದು ಕಡೆ ಫಲಪ್ರದ ಆಗಿರುವಂತೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನಗರ ಪ್ರದೇಶದಲ್ಲಿ, ಮೈಸೂರು ನಗರದಲ್ಲೇ ಕೂಡ ಹೆಚ್ಚು ಮತದಾನ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಜ್ಞಾವಂತರಿರ್ತಕ್ಕಂಥ ಸ್ಥಳದಲ್ಲಿ ಈ ಬಾರಿ ಮತದಾನವನ್ನು ಮಾಡಲಿಕ್ಕೆ ಜನರೆಲ್ಲರೂ ಕೂಡ ಹೊರಗಡೆ ಅಂದರೆ ಮನೆಯಿಂದ ಹೊರಗಡೆಗೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುಶಃ ಏನು ಜಿಲ್ಲಾಡಳಿತ ಅನ್ಕೊಂಡಿದೆ 70ಕ್ಕೂ ಮೀರಿದಂಥ ಒಂದು ಮತದಾನದ ಪರ್ಸೆಂಟೇಜನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದೆ. ಅದಕ್ಕೆ ಬಹುಶಃ ಮೈಸೂರಿಗರು ಸಾಥ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು. ಅದನ್ನು ನಾವಿಲ್ಲಿ 2 ಅಂಶವನ್ನು ಗಮನಿಸಬೇಕಾಗತ್ತೆ. ಒಂದು, ಸಾಕಷ್ಟು 1.5 ತಿಂಗಳು 2 ತಿಂಗಳಿಂದನೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಬಿಸಿಲು ತಾಪಮಾನ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ದಾಖಲೆಯ 40 ಡಿಗ್ರಿ ಸೆಲ್ಸಿಯಸ್ಗೂ ಕೂಡ ಇಲ್ಲಿನ ತಾಪಮಾನ ಹೋಗಿದ್ದಂಥದ್ದು. ಮಧ್ಯಾಹ್ನ 1 ಗಂಟೆಯ ನಂತರದಲ್ಲಿ ಸುಮಾರು 3 ಗಂಟೆವರೆಗೂ ಕೂಡ ಹೆಚ್ಚಿನ ತಾಪಮಾನ ಬರುತ್ತೆ. ಆ ಕಾರಣಕ್ಕಾಗಿಯೇ ಕೂಡ ಜನರು ಅಂದರೆ ನಾವು ಬೆಳಗ್ಗೆಯಿಂದ ಗಮನಿಸಬೇಕು, ಕೇವಲ ಒಂದು ವರ್ಗದ ಜನ ಅಲ್ಲ, ಅಂದರೆ ಫಸ್ಟ್ ವೋಟರ್ಸ್ ಕೂಡ ಇರ್ಬೋದು, ಜೊತೆಗೆ ಹಿರಿಯರು ಇರ್ಬೋದು, ಅಂಥವ್ರು ಹೆಚ್ಚು ಈಗಾಗಲೇ ಕೂಡ ಮತಗಟ್ಟೆಗಳಿಗೆ ಬಂದು ಮತವನ್ನು ಹಾಕಿರ್ತಕ್ಕಂಥದ್ದು. ಬಹುಶಃ ಇದು 1 ಗಂಟೆ ನಂತರದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಡೌನ್ ಆದ್ರೂ ಕೂಡ ಮತ್ತೆ ಸಂಜೆ 4 ಗಂಟೆಯಿಂದ ಮತ್ತಷ್ಟು ಪಿಕಪ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಓವರಾಲ್ ಕೇವಲ ಈಗ ಮೈಸೂರು ಮಡಿಕೇರಿಯ ಭಾಗವನ್ನು ಗಮನಿಸಿದ್ರೆ ನಗರ ಪ್ರದೇಶಗಳಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಕೂಡ ಉತ್ತಮವಾದ ಮತದಾನ ಆಗ್ತಾ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಆಶಾದಾಯಕವಾಗಿರ್ತಕ್ಕಂಥದ್ದು. ಏನು ರಾಜಕಾರಣಿಗಳು, ಅಭ್ಯರ್ಥಿಗಳು 1.5 ತಿಂಗಳಿಂದ ಅಬ್ಬರದ ಪ್ರಚಾರವನ್ನ ಮಾಡಿದ್ರು, ಕೇವಲ ಅದು ಪ್ರಚಾರಕ್ಕಷ್ಟೇ ಸೀಮಿತ ಆಗಲಿಲ್ಲ, ಪ್ರಚಾರದಿಂದ ಆಚೆಗಾಗಿಯೂ ಕೂಡ ಇಲ್ಲಿ ಇರ್ತಕ್ಕಂಥ ಮತದಾರರು ಜನರಿಗೆ ಕೂಡ ಈ ಬಾರಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿಯೇ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮತದಾನ ಬೆಳಗ್ಗೆಯಿಂದನೂ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರತಿಮಾ. ಎಸ್ ಮಧು, ಮತ್ತೆ ನಾವು ಬೆಂಗಳೂರಿನ ಉಳಿದ ಕಡೆಗಳಿನ ಚಿತ್ರಣ ಪಡೆಯೋದಾದ್ರೆ ನಮ್ಮ ರಿಪೋರ್ಟರ್ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಬೆಂಗಳೂರಿನಲ್ಲಿ ಸರಾಸರಿ ನಾವು ನೋಡಿದ್ರೆ ಬೆಂಗಳೂರಿನಲ್ಲಿ 4 ಲೋಕಸಭಾ ಕ್ಷೇತ್ರಗಳನ್ನ ಗಮನಿಸಿದಾಗ ಸರಾಸರಿ 20% ನಾವು ನೋಡ್ತಾ ಇದೀವಿ ಎಲ್ಲಾ ಕಡೆಗಳಲ್ಲೂ ಕೂಡ. ಯಾವ ರೀತಿಯಲ್ಲಿ ಅಂದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಏನಾದ್ರೂ ಇದೇ ಏರಿದ್ದು ಅಂತ ಅನಿಸುತ್ತಾ ಅಥವಾ ಇನ್ನಷ್ಟು ಏರುವ ಚಾನ್ಸಸ್ ಇದೆಯಾ? ಅತಿ ಕಡಿಮೆ ಆದದ್ದು ಬೆಂಗಳೂರಿನಲ್ಲಿ 50% ದಾಟಿದ್ದೇ ದೊಡ್ಡ ಸಾಧನೆ ಆಗಿತ್ತು ಬೆಂಗಳೂರಿನಲ್ಲಿ ಕಳೆದ ಬಾರಿ ನಾವು ನೋಡಿದ್ವಿ. ಆದ್ರೆ ಈಗ 11 ಗಂಟೆವರೆಗಿನ ಚಿತ್ರಣ ನೋಡ್ತಾ ಹೋದಾಗ ಹೋದ ಬಾರಿಗೂ ಈ ಬಾರಿಗೂ ಹೋಲಿಕೆ ಮಾಡಿದ್ರೆ ಏನ್ ಅನ್ಸುತ್ತೆ? ಇಂಪ್ರೂವ್ ಆಗಿದ್ಯಾ?
ಪ್ರತಿಮಾ ಆರಂಭದಲ್ಲಿ ನಿಧಾನಗತಿಯಾಗಿ ಮತದಾನ ಆರಂಭ ಆಗಿದೆ ಅನಿಸುತ್ತೆ ಈ ಡಾಟಾ ಇಟ್ಕೊಂಡು ಮಾತನಾಡೋದಾದರೆ. ಅದರಲ್ಲೂ ಕೂಡ ಬೆಂಗಳೂರು ನಾರ್ತ್, ಸೆಂಟ್ರಲ್ ಮತ್ತು ಸೌತ್ ಅದಕ್ಕೆ ಹೊರತುಪಡಿಸಿ ನಾನೀಗ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೇಳೋದಾದರೆ ಅವು ಮೂರಕ್ಕೆ ಕಂಪೇರ್ ಮಾಡಿದರೆ ತುಸು ಬೆಂಗಳೂರು ಗ್ರಾಮಾಂತರದಲ್ಲಿ ಅವೆಲ್ಲದಕ್ಕಿಂತ ತುಸು ಹೆಚ್ಚಾಗಬೇಕು. ಆದರೆ ಇಲ್ಲೂ ಕೂಡ ಅದೇ ವಾತಾವರಣ ಕಂಡು ಬರ್ತಾ ಇದೆ. ಅಂದರೆ ನಿಧಾನವಾಗಿ ಆರಂಭವಾಗಿದೆ. ಈ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ನಗರ ಮತ್ತು ಗ್ರಾಮೀಣ ಪ್ರದೇಶ ಹೊಂದ್ಕೊಂಡಿರುವಂಥ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ, ಇಲ್ಲೂ ಕೂಡ ನಿಧಾನಗತವಾಗಿ ಆರಂಭವಾಗಿರುವಂಥದ್ದು. 9 ಗಂಟೆಗೆ ಇದ್ದಂಥ ಬೆಳಿಗ್ಗೆ 9 ಗಂಟೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿತ್ತು ಅಂತ ಹೇಳಿದರು. ಆದರೆ ಅದರ ಡಾಟಾ ನೋಡಿದರೂ ಕೂಡ ಕಡಿಮೆ ಆಗಿತ್ತು. ಈಗ 11 ಗಂಟೆಯ ರಿಪೋರ್ಟ್ ನೋಡಿದರೂ ಕೂಡ ಕೇವಲ 20ರಷ್ಟು ಮಾತ್ರ ಇದೆ. ಸೊ ಇದು ಈಗಷ್ಟೇ ಜನರು ಕೂಡ ಬರ್ತಾ ಇದ್ದಾರೆ. ಕೆಲವು ಇಲ್ಲಿ ಬಿಸಿಲಿನ ತಾಪಮಾನ ಕೂಡ ಇರುವಂಥದ್ದು. ನಾವು ನಗರ ಪ್ರದೇಶದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ವಿ, ಎಲ್ಲರೂ ಕೂಡ ಹೈಫೈ ಜನ, ಹಾಗಾಗಿ ಈಗ ಬರಲ್ಲ, ಸಂಜೆ ಮೇಲೆ ಬರ್ತಾರೆ, ಬೇರೆ ಕಡೆ ರಜಾ ಹಾಕಿ ಮನೇಲೆ ಕೂತ್ಕೊಂಡಿರ್ತಾರೆ, ಈ ಥರದ ಮಾತು ಬರ್ತಾ ಇತ್ತು. ಆದರೆ ಈ ಕ್ಷೇತ್ರ ಹಾಗಲ್ಲ. ಮೊದಲಿಂದನೂ ಕೂಡ ಆ ಬೆಂಗಳೂರಿನ 3 ಕ್ಷೇತ್ರನ ಹೊರತುಪಡಿಸಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಾನ ಆಗಬೇಕು. ಆದರೆ ಈಗ 11 ಗಂಟೆ ರಿಪೋರ್ಟ್ ತನಕ ನಾವು ವಿವರಣೆ ಕೊಡೋದಾದರೆ ಇಲ್ಲೂ ಕೂಡ ಕಡಿಮೆ ಆಗಿದೆ. ಜಾಸ್ತಿ ಆಗಬೇಕಾಗಿತ್ತು, ಕಡಿಮೆ ಆಗಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಕೊಡ್ತಾರೆ. ಇಲ್ಲಿನ ಬಿಸಿಲಿನ ತಾಪಮಾನ ಇರ್ಬೋದು, ಅಥವಾ ಇಲ್ಲಿ ಯಾಕೋ ಹೆಚ್ಚು ಆಸಕ್ತಿಯನ್ನು ತೋರಿಲ್ಲ, ಈಗ ಬರ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಬರ್ಬೋದು ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಇನ್ನು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. 7 ಅರಸೇನಾ ತುಕಡಿ ಇರುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಇಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಅರಸೇನಾ ತುಕಡಿಗಳಿರುವಂಥದ್ದು. ಭಾಳ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಾಗಿದೆ. ಈಗಷ್ಟೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕೇತಗಾನಹಳ್ಳಿ ಗ್ರಾಮಕ್ಕೆ ಬಂದು ಕುಟುಂಬ ಸಮೇತ ಬಂದು ಓಟನ್ನು ಮಾಡಿದರು. ಇನ್ನು ಕನಕಪುರದಲ್ಲಿ ಡಿ ಕೆ ಬ್ರದರ್ಸ್ ಅವರು ಕೂಡ ಅಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ. ಇಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಮತದಾನ ಯಾಕೋ ಅಷ್ಟು ಆಶಾದಾಯಕದಿಲ್ಲ, ನಿಧಾನಗತಿಯಲ್ಲಿ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ನಂತರ ಒಂದಿಷ್ಟು ಬಿರುಸುಗೊಳ್ಳುವಂಥ ಸಾಧ್ಯತೆ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬೆಂಗಳೂರಿನ ಉಳಿದ 3 ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಾನ ಆಗಬೇಕು. ಆದರೆ 11 ಗಂಟೆ ರಿಪೋರ್ಟ್ನಲ್ಲಿ ಹೇಳೋದಾದರೆ ತುಸು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಎಸ್ ಶರತ್, ಸಂಜೆ ಮೇಲೆ ಇಂಪ್ರೂವ್ ಆಗಲಿ ಎನ್ನುವಂತಹ ಆಶಯ. ತಾಂತ್ರಿಕ ದೋಷದಿಂದಾಗಿ 20 ನಿಮಿಷ ಒಂದು ಕಡೆ ಮತದಾನ ಸ್ಥಗಿತ ಆಗಿದೆ. ಇದು ಬಿಡದಿ ವ್ಯಾಪ್ತಿಯ ಕಲ್ಲುಗೋಪಹಳ್ಳಿ ಮತಗಟ್ಟೆಯಲ್ಲಾದಂಥದ್ದು. ಅಲ್ಲಿ ಮತದಾನ ಸ್ಥಗಿತ ಆಗಿದೆ. ಮತಗಟ್ಟೆ ಸಂಖ್ಯೆ 264ರ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಕಳೆದ 20 ನಿಮಿಷದಿಂದ ಸ್ಥಗಿತ ಆಗಿದೆ. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ ಮತದಾರರು. ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಮತದಾನ ಸ್ಥಗಿತ ಆಗಿದೆ. ಈ ಮತಕೇಂದ್ರದಲ್ಲಿ ಮತಗಟ್ಟೆ ಸಂಖ್ಯೆ 264ರಲ್ಲಿ ಇವಿಎಂನಲ್ಲಿ ತಾಂತ್ರಿಕ ದೋಷ. ಸರತಿ ಸಾಲಲ್ಲಿ ಕಾಯ್ತಾ ಇದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 20 ನಿಮಿಷ ಆಯ್ತಾ ಮತದಾನ ಸ್ಥಗಿತ ಆಗಿ? ಅದನ್ನ ಏನು ರಿಪೇರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಏನ್ ಸಮಸ್ಯೆಗಳಾಗ್ತಾ ಇದೆ ಇಲ್ಲಿ? ಆ ಭಾವನ ಏನಂತಂದ್ರೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಬಿಡದಿಯ ಕಲ್ಲುಗೋಪನಹಳ್ಳಿ ಗ್ರಾಮದಲ್ಲಿ ಈ ಒಂದು ಇವಿಎಂ ತಾಂತ್ರಿಕ ದೋಷದಿಂದ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಈಗ ಮತದಾನ ಸ್ಥಗಿತವಾಗಿರುವಂತದ್ದು. ಏನಂತಂದ್ರೆ ಇದಕ್ಕಿದ್ದಂಗೆ ಇವಿಎಂ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುವಂತದ್ದು. ಆಗ ಚುನಾವಣಾ ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಮತದಾನ ಹೇಳ್ತಿದ್ದಾರೆ. ಆದ್ರೆ ಮತದಾನದ ಏನು ಕಟ್ಟಡ ಇದೆ, ಅಲ್ಲಿ ಮತದಾನ ಮಾಡಲು ಬಂದಿರುವಂತ ಏನು ಮತದಾರರು ಈಗ ಕಾಯ್ತಾ ನಿಂತಿರುವಂತದ್ದು. ಈ ಬಿಸಿಲಿನ ಬೇಗೆಯಲ್ಲೂ ಕೂಡ ಮತದಾನ ಮಾಡಿ ಮನೆಗೆ ಹೋಗೋಣ ಅಂತ ಬಂದಿರುವಂತ ಮತದಾರರಿಗೆ ಈಗ ಒಂದು ರೀತಿ ಸಂಕಟ ಉಂಟಾಗಿರೋದು. ಯಾಕೆ ಅಂತಂದ್ರೆ ಇವಿಎಂ ಕೈ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸುಮಾರು 20 ನಿಮಿಷಗಳಿಂದ ಕಾದು ಅಲ್ಲೇ ಕೂತಿರುವಂತದ್ದು ಮತದಾರರು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಬಂದು ಈ ಇವಿಎಂ ರೆಡಿ ಮಾಡ್ತಾರೆ ಅನ್ನೋ ಮಾತುಗಳನ್ನ ಕೂಡ ಈಗ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಇನ್ನೂ ತಾಂತ್ರಿಕ ದೋಷ ಏನು ಅನ್ನೋದು ಕೂಡ ಕಂಡು ಬಂದಿಲ್ಲ. ಹಾಗಾಗಿ ಇನ್ನೂ ಕೂಡ ಮತದಾನ ಆರಂಭವಾಗಿಲ್ಲ. ಆದ್ರೆ ಇನ್ನೇನು ಒಂದು 10 ನಿಮಿಷಗಳಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಮೇಲಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಮತದಾನ ಮಾಡಿ ಬಂದಂತ ಮತದಾರರು ಕೂಡ ಈಗ ವಾಪಸ್ ಹೋಗ್ತಾ ಇರುವಂತದ್ದು. ಯಾಕೆಂದ್ರೆ ಹಳೆ ಉರಿ ಬಿಸಿಲಿನಲ್ಲಿ ಅಲ್ಲಿ ಕಾದು ಕುತ್ಕೊಳ್ಳೋಕ್ಕೂ ಜಾಗ ಇಲ್ದಿರುವಂತ ಸ್ಥಿತಿ ಆ ಒಂದು ಮತಗಟ್ಟೆಯಲ್ಲಿ ಇರುವಂತದ್ದು. ಹಾಗಾಗಿ ಬಂದಂತ ಮತದಾರರು ಕೂಡ ಈಗ ವಾಪಸ್ ತೆರಳ್ತಾ ಇರುವಂತದ್ದು. ಭಾವನಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಮತದಾನ, ಮಹಾ ಮತದಾನ, ಬಹಳ ಬಿರುಸಿನಿಂದ ಮತದಾನ ನಡೀತಾ ಇದೆ. ಬಿಸಿಲಿನ ನಡುವೆಯೂ ಕೂಡ ಹುಮ್ಮಸ್ಸಿನಿಂದ ಬಂದು ಮತ ಚಲಾಯಿಸ್ತಾ ಇದ್ದಾರೆ ತಾರೆಯರು ಕೂಡ. ನಟಿ ರಚಿತಾರಾಮ್ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿರೋದನ್ನ ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಸಿನಿ ತಾರೆಯರು, ರಾಜಕಾರಣಿಗಳು, ಎಸ್ ಪ್ರತಾಪ್ ಸಿಂಹ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ.
ರಚಿತಾ ರಾಮ್ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಆಗಮಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿನಿತಾರೆಯರು ಬೆಳಗಿನಿಂದಲೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸುವ ಮೂಲಕ ಜವಾಬ್ದಾರಿಯನ್ನು ಮೆರೀತಾ ಇದ್ದಾರೆ, ಸ್ಫೂರ್ತಿಯಾಗಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಎವ್ರಿ ವೋಟ್ ಮ್ಯಾಟರ್ಸ್. ವೃದ್ಧರಂತೂ ಬೆಳಗಿನಿಂದಲೂ ಕೂಡ ಬರ್ತಲೇ ಇದ್ದಾರೆ, ವೀಲ್ ಚೇರ್ನಲ್ಲೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಸಿನಿತಾರಿಗೆ ತಮ್ಮ ಜವಾಬ್ದಾರಿಯನ್ನು ತೋರ್ತಾ ಇದ್ದಾರೆ, ಆ ಮೂಲಕ ಮಾದರಿಯಾಗ್ತಾ ಇದ್ದಾರೆ. ಸ್ಕ್ರೀನ್ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಾಪ್ ಸಿಂಹ ಅವರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದನ್ನ. ಸ್ಕ್ರೀನ್ ಬಲಭಾಗದಲ್ಲಿ ನಟಿ ರಚಿತಾ ರಾಮ್ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಶಿಲ್ಪಿ, ಅರುಣ್ ಯೋಗಿರಾಜ್ ಇಡೀ ಕುಟುಂಬ ಮತವನ್ನ ಚಲಾಯಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಶ್ರೀಮುರಳಿ ಕೂಡ ಕುಟುಂಬ ಸಮೇತರಾಗಿ ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ. ತಾರಾ ಅವರು, ರವಿಶಂಕರ್, ಹೀಗೆ ಪ್ರೇಮ, ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇಡೀ ರಾಜ್ ಕುಟುಂಬ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದೆ. ಪ್ರತಾಪ್ ಸಿಂಹ ತಮ್ಮ ಮತವನ್ನ ಚಲಾಯಿಸಿ ಗಮನಿಸ್ತಾ ಇದ್ದೀವಿ ಕರ್ತವ್ಯವನ್ನು ತೋರಿರೋದನ್ನ. ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ತಮ್ಮ ಮತವನ್ನ ಚಲಾಯಿಸಿದ. ರವಿಚಂದ್ರನ್ ತಮ್ಮ ಹಕ್ಕನ್ನ ಚಲಾಯಿಸಿರೋದನ್ನ ನೋಡ್ತಾ ಇದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಪ್ರತಾಪ್ ಸಿಂಹ ವಿಜಯನಗರ 3ನೇ ಹಂತದಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ 106ರಲ್ಲಿ ನನ್ನ ಮತವನ್ನು ಚಲಾಯಿಸಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ತುಂಗಭದ್ರಾ ನದಿಯಿಂದೀಚೆಗೆ ಇರುವಂತಹ ಏನು ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೀವಿ, ಈ ಭಾಗದ ಹೆಚ್ಚು ಕಡಿಮೆ ಎಲ್ಲಾ ಸ್ಥಾನಗಳಿಗೂ, ಶಿವಮೊಗ್ಗವನ್ನು ಹೊರತುಪಡಿಸಿ ಎಲ್ಲಾ ಸ್ಥಾನಗಳಿಗೂ ಕೂಡ ಇವತ್ತು ಚುನಾವಣೆ ನಡೀತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರು ಒಟ್ಟಿಗೆ ಸೇರಿರೋದ್ರಿಂದ, ನಮ್ಮ ಮೈತ್ರಿ ಏರ್ಪಟ್ಟಿರೋದ್ರಿಂದ ನಿಶ್ಚಿತವಾಗಿಯೂ ಇವತ್ತು ಚುನಾವಣೆ ನಡೀತಿರುವ ಅಷ್ಟೂ ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನುವ ವಿಶ್ವಾಸ ನನಗಿದೆ. ಮೈಸೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. 100 ವರ್ಷಗಳಾದ್ರೂ ಕೂಡ ಅವರನ್ನು ಇವತ್ತು ಕೂಡ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಬೇಕು. ಅಂತಹ ಕೊಡುಗೆಗಳನ್ನು, ಯೋಜನೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವರ ವಂಶಕ್ಕೆ ಸೇರಿದಂತಹ ಯದುವೀರವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದು ನಿಶ್ಚಿತವಾಗಿಯೂ ಕೂಡ ಒಳ್ಳೆ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲ ಭಾಗದಲ್ಲೂ ಕೂಡ ಅದು ಕೊಡಗಿನ ಏನು ಕರಿಕೆಯಿಂದ ಕಡಕೊಳ್ಳೋದವರೆಗೂ ಕೂಡ ಎಲ್ಲ ಕಡೆಗೂ ಕೂಡ ನಮಗೆ ಒಳ್ಳೆಯ ವಾತಾವರಣನೇ ಇದೆ. ಜೆಡಿಎಸ್ ನಮ್ಮ ಜೊತೆ ಮೈತ್ರಿ ಆಗಿರೋದ್ರಿಂದ ಇದು ಹೆಚ್ಚಿನ ಒಂದು ಬಲವನ್ನು ತಂದುಕೊಟ್ಟಿದೆ. 2014ರಿಂದ ಇದುವರೆಗೂ ಕೂಡ, ಅಂದರೆ 2 ಸಾರಿ ನನಗೆ 2014 ಮತ್ತು 2019ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಅಧಿಕೃತವಾದಂಥ ಮೈತ್ರಿ ಇರಲಿಲ್ಲ. 2019ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಇತ್ತು. ಆದರೆ ಪ್ರತಾಪ್ ಸಿಂಹ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ 2014ರಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಅನ್ನೋದು ಸ್ಥಾಪನೆಯಾಗಿದೆ. ಹಾಗಾಗಿ ನನ್ನ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾ ಇದ್ರು. ಈ ಸಾರಿ ಅಧಿಕೃತ ಮೈತ್ರಿ ಇರೋದ್ರಿಂದ ಇನ್ನೂ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಇವತ್ತು ಚುನಾವಣೆ ನಡೀತಾ ಇರುವಂತದ್ದು ದೇಶಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಯಾರು ಕೊಡಬಲ್ಲರು ಅನ್ನೋ ವಿಚಾರವನ್ನು ಇಟ್ಕೊಂಡು ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಜಿಯವರು ಒಂದು ಸದೃಢವಾದಂತಹ ದೇಶವನ್ನು ಕಟ್ಟೋದ್ರ ಜೊತೆಗೆ ಒಂದು ದಾಡಸಿತನದ ನಾಯಕತ್ವವನ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ವ್ಯಕ್ತಿಯೇ ಇನ್ನೊಂದು ಅವಧಿಗೆ ಪ್ರಧಾನಿಯಾಗಿ ಮುಂದುವರಿಬೇಕು ಅನ್ನೋದು ಈ ದೇಶದ ಜನರ ಅಭಿಲಾಷೆಯಾಗಿದೆ. ಅದಕ್ಕೆ ಕೊಡಗು ಮತ್ತು ಮೈಸೂರು ಕೂಡ ಹೊಸದೇನಲ್ಲ. ಕೊಡಗು ಮತ್ತು ಮೈಸೂರಿನ ಜನನು ಕೂಡ 2014 ಮತ್ತು 2019ರಲ್ಲಿ ಮೋದಿಜಿಯವರ ಹೆಸರಲ್ಲೇ ನನ್ನನ್ನು ಗೆಲ್ಲಿಸಿದ್ರು. ಈ ಸಾರಿನೂ ಕೂಡ ಮೋದಿಜಿಯವರ ಹೆಸರಿನಲ್ಲೇ ಯದುವೀರ್ ಅವರನ್ನು ಗೆಲ್ಲಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. 14 ಕೂಡ ನಾವು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ. ಚುನಾವಣೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು, ಆದರೆ ಕಳೆದ ಸಾರಿ ನಾವು 25+1 26 ಸೀಟನ್ನ ಗೆದ್ದಿರೋದ್ರಿಂದ ಈ ಸಾರಿ ನಾವು 28ಕ್ಕೆ 28ನ ಗೆಲ್ಲಬಹುದು ಅನ್ನೋ ಒಂದು ವಿಶ್ವಾಸ ನಮಗಿದೆ.
ವೋಟ್ ಮಾಡಿ ಬಂದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಅವರು ಕಣದಲ್ಲಿಲ್ಲ, ಆದರೆ ನಮ್ಮ ಅಭ್ಯರ್ಥಿಯ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಗಣ್ಯರಿಂದ ಮತದಾನ, ಅದರಲ್ಲೂ ಸಿನಿತಾರೆಯರು ಉಪೇಂದ್ರ, ರಚಿತಾ ರಾಮ್ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ಗಣ್ಯರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಮೂಲಕ ಮಾದರಿಯಾಗಿದ್ದಾರೆ. ರಾಜಕಾರಣಿಗಳಿಂದಲೂ ಬೆಳಗ್ಗೆಯಿಂದಲೂ ಮತದಾನ ನಡೀತಾ ಇದೆ ಬಿರುಸಿನಿಂದ. ಬೆಳಗ್ಗೆ 11 ಗಂಟೆಯವರೆಗಿನ ಲೆಕ್ಕಾಚಾರ ನೋಡಿದ್ರೆ 22.34% ಅಷ್ಟು ಮತದಾನ ಆಗಿದೆ. ರಾಜ್ಯದ ಮೊದಲ ಹಂತದ ಮತದಾನ ಬಿರುಸಿನ ನಡೀತಾ ಇದ್ದು, ಮತದಾನ ಮಾಡೋದಕ್ಕೆ ಮಣಿಪಾಲ್ ಆಸ್ಪತ್ರೆ ಕೂಡ ವ್ಯವಸ್ಥೆ ಮಾಡಿದೆ. ಆಂಬ್ಯುಲೆನ್ಸ್ ನಲ್ಲಿ ಬಂದು ಮತ ಚಲಾವಣೆ ಮಾಡ್ತಿದ್ದಾರೆ. ಶಸ್ತ್ರಚಿಕಿತ್ಸೆಗೂ ಮುನ್ನ ಮತ ಚಲಾಯಿಸಿದ್ದಾರೆ ಹೊಸಕೋಟೆಯ ಮುರಳೀಧರ್. ಮತ ಚಲಾವಣೆಯ ಬಳಿಕ ಕಿಡ್ನಿ ಆಪರೇಷನ್ ಮಾಡೋದಕ್ಕೆ ಅವರಿಗೆ ವ್ಯವಸ್ಥೆಯಾಗಿದೆ. ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ನಲ್ಲೇ ಬಂದು ಮತವನ್ನ ಚಲಾಯಿಸಿ ವಾಪಸ್ ಅವರು ಶಸ್ತ್ರಚಿಕಿತ್ಸೆಗೊಳಪಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಆಸ್ಪತ್ರೆ ಮಾಡಿದೆ. ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ ನೋಡಿ ಮತವನ್ನ ಚಲಾಯಿಸೋದಕ್ಕೆ. ಇತ್ತ ಸುಮಲತಾ ಅವರು ಕೂಡ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮತಗಟ್ಟೆಯತ್ತ ಧಾವಿಸ್ತಾ ಇದ್ದಾರೆ. ಒಂದು ಕಡೆ ಮತದಾನಕ್ಕೆ ಸಕಲ ರೀತಿಯ ಸಹಕಾರ ವ್ಯವಸ್ಥೆಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಶಸ್ತ್ರಚಿಕಿತ್ಸೆಗೂ ಮುನ್ನ ಮತ ಚಲಾಯಿಸಿದ್ದಾರೆ ಹೊಸಕೋಟೆಯ ವ್ಯಕ್ತಿ ಮುರಳೀಧರ್. ಅವರ ಕಿಡ್ನಿ ಆಪರೇಷನ್ ಇದೆ. ಎಸ್, ನಟ ಸುದೀಪ್ ಮತ ಚಲಾಯಿಸಿದ್ದಾರೆ. ಎಸ್, ಸಿನಿತಾರೆಯರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮಾದರಿಯಾಗಿದ್ದಾರೆ. ಒಂದು ಕಡೆ ನಟ ಸುದೀಪ್, ಮತ್ತೊಂದೆಡೆ ಸುಮಲತಾ ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಒಂದು ಕಡೆ ಸುದೀಪ್ ತಮ್ಮ ಹಕ್ಕನ್ನು ಚಲಾಯಿಸಿ ಮಾತನಾಡ್ತಾ ಇದ್ದಾರೆ, ಮತ್ತೊಂದೆಡೆ ಸುಮಲತಾ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರಾಜಕಾರಣಿಗಳಿಂದ, ಸಿನಿಮಾ ತಾರೆಯರಿಂದ, ಮಠಾಧೀಶರಿಂದ, ಕ್ರೀಡಾಪಟುಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತ ಚಲಾವಣೆಯಾಗ್ತಾ ಇದೆ. ಈ ಮೂಲಕ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಎಸ್, ಸುದೀಪ್. ಮೊಬೈಲ್ ಡೌನ್ ಮಾಡ್ರಿ. हिंदी में क्या कहेंगे आप लोग वोट का? मैं तो आपको वोट किया है थोड़ा सा कर रहे हैं। खुशी है कि वो अपने देश को और राज्य को बड़ा ही हो सकता। ಎಸ್, ಬೇರು ಬಿಸಿಲಿನಲ್ಲೂ ಕೂಡ ಹುಮ್ಮಸ್ಸು. ಮತವನ್ನು ಚಲಾಯಿಸೋದಕ್ಕೆ ಜನ ಬರ್ತಿದ್ದಾರೆ. ಸುದೀಪ್ ತಮ್ಮ ಪುತ್ರಿಯೊಂದಿಗೆ ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ. ಇತ್ತ ರಚಿತಾ ರಾಮ್ ಕೂಡ ತಮ್ಮ ಮತವನ್ನು ಚಲಾಯಿಸಿರುವಂತದ್ದು. ಸಿನಿತಾರೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮಾದರಿಯಾಗ್ತಾ ಇದ್ದಾರೆ. ಇನ್ನು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನು ಚಲಾಯಿಸಬೇಕಾಗಿದೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಒಂದೆಡೆ ಸುದೀಪ್, ಮತ್ತೊಂದೆಡೆ ರಚಿತಾ ರಾಮ್, ಜೊತೆಗೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನಟ ಸೃಜನ್ ಲೋಕೇಶ್ ಮತ್ತು ಗಿರಿಜಾ ಲೋಕೇಶ್, ಜೊತೆಗೆ ಪವಿತ್ರ ಲೋಕೇಶ್, ಎಲ್ಲರೂ ಕೂಡ ಪೂಜಾ ಲೋಕೇಶ್ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ವೋಟ್ ಅನ್ನೋದು ನಮ್ಮೆಲ್ಲರ ಒಂದು ಅಧಿಕಾರ ಹಾಗೂ ಜವಾಬ್ದಾರಿಯನ್ನು, ಆ ಒಂದು ಜವಾಬ್ದಾರಿಯನ್ನು ಇವತ್ತು ನಾನು ಚಲಾಯಿಸಿದ್ದೀನಿ. ಸೊ ಒಂದು ಹೆಮ್ಮೆ, ಖುಷಿ ಆಗುತ್ತೆ.
ವೋಟ್ ಮಾಡೋದಕ್ಕೆ ಮತದಾರರಿಗೆ ಏನು ಹೇಳ್ತೀರಿ ಮೇಡಮ್? ಇವತ್ತು ಜವಾಬ್ದಾರಿ ಎಲ್ಲರ ಮೇಲೆ ತುಂಬ ಒಂದು ಬೇಜವಾಬ್ದಾರಿತನ ಕಾಣಿಸಿದಾಗ ಬೇಜಾರಾಗತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದೆ, ಎಷ್ಟು ಮಾಡಬೇಕಾಗಿರೋ ಕೆಲಸ ಇದೆ. ನಾವು ಈ ಒಂದು ದಿನ ಚುನಾವಣೆ ಅಂತ ಬಂದಾಗ ಒಂದು ದಿನಾನೂ ನಾವು ಅದನ್ನು ಆ ಜವಾಬ್ದಾರಿನ ನಾವು ನಿಭಾಯಿಸಿಲ್ಲ ಅಂದರೆ ನಮಗೆ ನಾಳೆ ದಿನ ನಮ್ಮ ಹಕ್ಕನ್ನು ಕೇಳೋ ಒಂದು ಅವಕಾಶ ನಾವು ಕಳ್ಕೊಂಡವರಾಗ್ತೀವಿ. ಇದನ್ನು ಪ್ರತಿಯೊಬ್ಬರು ಅರಿತು ಖಂಡಿತ ಈ ವೋಟು ಅನ್ನೋದು ನಮ್ಮ ಒಂದು ಅಧಿಕಾರ, ಅದನ್ನು ಚಲಾಯಿಸಲೇಬೇಕು. ಮೇಡಮ್, ಈಗ ದೇವೇಗೌಡರು ಒಂದು ಮಾತನ್ನ ಹೇಳಿದ್ದಾರೆ, ಸುಮಲತಾ ಅವರು ಮಂಡ್ಯದಲ್ಲಿ ನಮಗೆ ಸಪೋರ್ಟ್ ಅನ್ನ ಮಾಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ಅವರು ಹಿರಿಯರು, ತುಂಬ ಮೊದಲಿಂದಲೂ ತುಂಬಾ ನಮಗೆ ಗೌರವ ಇದೆ ಅವ್ರ ಬಗ್ಗೆ. ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ. ಆದರೂ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ, ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇತ್ತು ಅನ್ನೋದು. ನಾನು ಪಕ್ಷೇತರ ಸಂಸದೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು. ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ. ಸಣ್ಣದೋ ದೊಡ್ಡದೋ ಅಂಬರೀಷ್ ಅವರಿಗೆ ನನಗೆ ಆದಂಥ ಒಂದು ಬೆಂಬಲ, ಒಂದು ಪಡೆ, ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರ್ದು. ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟ್ನ ನಾನು ತ್ಯಾಗ ಮಾಡಿದ್ದೆ. ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ, ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ, ಆ ಶಕ್ತಿಯೆಲ್ಲ BJPಗೆ ಹಾಗೂ NDAಗೆ ಸೇರಿದ ಲೆಕ್ಕನೇ ನನ್ನ ಪ್ರಕಾರ. ನಮ್ಮ ಕಾರ್ಯಕರ್ತರೇನೇ ಇರಲಿ, ನಾನು ಫಿನಿಶ್ ಮಾಡಾದ್ಮೇಲೆ ನೀವು ಕೇಳಿ, ನಮ್ಮ ಕಾರ್ಯಕರ್ತರೇನೇ ಇರಲಿ, BJP ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಆದರೆ ಇವತ್ತಿನ ದಿನದವರೆಗೂ JDS ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ, ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋಂಥ ಮಾತನ್ನು ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕೆ ಹೇಳಿ. ಕಡೆಗಣಿಸೋದಿಲ್ಲ. ಬಹುಶಃ ಅವರು ನೀವಿಲ್ದೇನೆ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ತೋರಿಸ್ಬೇಕು ಅಂತ ಕೆಲವರು ಇದ್ದಿರ್ಬೋದು, ಗೊತ್ತಿಲ್ಲ. ಈ ಒಂದು ಹೇಳಿಕೆ ನೋಡಿ, ಇಷ್ಟೊಂದು ದಿನ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು, ನೀವು ಯಾವುದೇ ಕಾರಣಕ್ಕೂ ಸೋತ್ರು ಗೆದ್ರು ನಮ್ಮ ಜೊತೆಲಿ ಇರಬೇಕು ಅನ್ನೋಂಥ ಒಂದು ಬೆಂಬಲಿಗರು ನನ್ನಲ್ಲಿ ತುಂಬ ಜನ ಈವರೆಗೂ ಬೇಜಾರಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ನಮ್ಮ ಉದ್ದೇಶ ಒಂದೇ, ಮೋದಿ ಅವ್ರನ್ನ ಅಲ್ಲಿ ನೋಡಬೇಕು ನಾವು ಮತ್ತೆ ಪ್ರಧಾನಿಯಾಗಿ ಅನ್ನೋವಂಥ ಒಂದೇ ಒಂದು ವಿಷಯ ಹೇಳಿ, ನಮ್ಮಲ್ಲಿ ಏನೇ ಈ 5 ವರ್ಷಗಳು ಆಗಿದ್ರು ಅದನ್ನೆಲ್ಲ ಈಗ ಮರ್ತು ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋಂಥ ವಿಷಯವೇ ಹೇಳಿದ್ದೀನಿ. ಆದರೆ ಇಂಥ ಒಂದು ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಆಗತ್ತೆ. ಅಂದರೆ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬರೆದಿದ್ರು ನಮ್ಗೆ ಅಪಾಯ ಇಲ್ಲ ಅನ್ನೋಂಥ ಹೇಳಿಕೆ ಅಷ್ಟು ವರಿಷ್ಠರು ಹೇಳಿದಾಗ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಆದವು. ಅಂದರೆ ನಮ್ಮ ವೋಟ್ ಬೇಡವಾ ಅವ್ರಿಗೆ, ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಆದರೂ ನಾನೇನಾದರೂ ವಿರೋಧದ ಹೇಳಿಕೆಯನ್ನು ನಾನು ಹೇಳಿದ್ನಾ ಇಷ್ಟು ದಿನಾನು? ನನಗೆ ಗೊತ್ತಿಲ್ಲ ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ. ಯಾರು
ಜೆಡಿಎಸ್ ನಾಯಕರುಗಳು ಹೇಳಿದಾರ, ನಿಮ್ಗೆ ಕಿವಿ ಬಿದ್ದಿದೆಯಾ? ಏನಾದ್ರು ಇಲ್ಲ ಇಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಆ ರೀತಿ ಆರೋಪ ನಾನು ಅನಾವಶ್ಯಕವಾಗಿ ಯಾಕೆ ಮಾಡಲಿ? ಆದ್ರೆ ನನ್ನನ್ನು ಕರೆದಿಲ್ಲ. ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರು ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ್ಮೇಲೆ ಈವರೆಗೂ ಅಲ್ಲಿಂದಾನು ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ, ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಅವತ್ತು ಮೋದಿ ಅವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು, ನಾನು ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಕೇಳಿದ ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಅವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಈಗ ಪಕ್ಷದಲ್ಲೂ ಇವರು ಅದನ್ನ ಕೇಳಲಿಲ್ಲ. ಒಂದಿನ ಎಲ್ಲರನ್ನೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನ ಯಾರೂ ನನಗೆ ಹೇಳಿಲ್ಲ ಈವರೆಗೂ. ಅಂಥದ್ರಲ್ಲಿ ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬಾ ಕಾಡ್ತಿದೆ. ಹಾಗಾದ್ರೆ ನಾನು ಮಾಡಿದ ತಪ್ಪಾ? ಇದಕ್ಕೇನಾದ್ರೂ ನಾನು ರಿಯಾಕ್ಟ್ ಮಾಡಿದ್ರೆ ಅದನ್ನ ಬೇರೆ ರೀತಿ ಸಂದೇಶ ಹೋಗಬಾರದು ಅನ್ನೋಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ. ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ರು. ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ. ಯಾರು ಮಾಡ್ತಾರೆ ಈ ಕೆಲಸ? ನಾನೇ ನಮಗೆ ಅಧಿಕಾರ ಇದೆ, ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡ್ಬೋದು. ವೋಟ್ ಮಾಡ್ದೇನೆ ಸುಮ್ಮನೆ ಬ್ಲೇಮ್ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು. ಬಂದು ನಾವು ವೋಟ್ ಮಾಡೋಣ, ಪ್ಲೀಸ್ ಕಮ್. ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಮನೇಲಿ ಕೂತಿರೋ ಇನ್ನು ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ, ಅಫ್ಕೋರ್ಸ್ 6 ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ. ದಯವಿಟ್ಟು 6 ಗಂಟೆ ಒಳಗಡೆ ನಿಮ್ಮ ಮತನ ಚಲಾಯಿಸಿ. ಆ್ಯಂಡ್ ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್. ಆ್ಯಂಡ್ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾನೇ ಖುಷಿ ಆಯಿತು ನನಗೆ. ಎಸ್, ನಾನು ಇವತ್ತು ಅಲ್ಲಿ ಒಳಗಡೆ ನೋಡಿದಾಗಲೂ ಅಷ್ಟೇ, ಎಲ್ಲರೂ ತುಂಬಾನೇ ಉತ್ಸಾಹದಿಂದ ಬಂದು ಬಿಸಿಲಲ್ಲಾದರೂ ಸಹ ಬಂದು ನಿಂತು ವೋಟ್ ಮಾಡ್ತಿದ್ದಾರೆ. ಆ್ಯಂಡ್ ಯಾ, ಬೆಳಗ್ಗೆಯಿಂದ ಮತದಾನ ಮಾಡಿರ್ತಕ್ಕಂಥ ಮತದಾರರ ಪೈಕಿ ಓವರಾಲ್ ಪರ್ಸೆಂಟೇಜ್ ನೋಡಿದಾಗ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಜನ ಬಂದು ವೋಟ್ ಮಾಡಿದ್ದಾರೆ. ಸೊ ಯೂತ್ಗೆ ಏನು ಹೇಳಕ್ ಬಯಸ್ತಿದ್ದಾರೆ? ನಾ ಅದೇ ಮನೇಲಿ ಕುತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ನಾವು ಇಲ್ಲಿಗೆ ಬಂದು ನಮ್ಮ ಲೀಡರ್ನ ನಾವು ಆಯ್ಕೆ ಮಾಡೋಣ. ನಾ ಆವಾಗಲಿಂದ ಅದೇ ಹೇಳ್ತಿರುವಂಥದ್ದು. ಸೊ ಪ್ಲೀಸ್ ಕಮ್. ಎಲ್ಲ ನಮ್ಮ ಸೀನಿಯರ್ ಜನರೇಷನ್ ಎಲ್ಲ ಬಂದು ತುಂಬಾ ಖುಷಿಯಿಂದ ಉತ್ಸಾಹದಿಂದ ವೋಟ್ ಮಾಡ್ತಿರ್ಬೇಕಾದ್ರೆ ನಾವ್ ಯಾಕೆ ಮನೇಲಿ ಕೂತ್ಕೊಂಡಿರ್ಬೇಕು ಅಲ್ವಾ? ಬನ್ನಿ, ವೋಟ್ ಮಾಡಿ. ಯಾ, ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಬೆಳಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಸ್ವಾಮೀಜಿಗಳು, ಮಠಾಧೀಶರು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಿರಿಮೆಯನ್ನು ಎತ್ತಿಡಿದಿದ್ದಾರೆ. ನಿರ್ಮಲಾನಂದ ಶ್ರೀಗಳು, ಸುತ್ತೂರು ಶ್ರೀಗಳು, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು, ವೀರೇಂದ್ರ ಹೆಗ್ಗಡೆ, ಹಾಗೆ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು, ಜೊತೆಗೆ ರಂಭಾಪುರ ಶ್ರೀಗಳು, ಅದಮಾರು ಶ್ರೀಗಳು, ಹಾಗೆ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು, ಮಾದಾರ ಶ್ರೀಗಳು, ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಹಕ್ಕನ್ನ ಬೆಳಗ್ಗೆಯೇ ಬಂದು ಹಕ್ಕನ್ನು ಚಲಾಯಿಸುವ ಮೂಲಕ ಮಾದರಿಯಾಗಿದ್ದಾರೆ. ಪ್ರಜಾಪ್ರಭುತ್ವದ ಗೌರವವನ್ನು ಹೆಚ್ಚಿಸಿದ್ದಾರೆ. ಜೊತೆಗೆ ರಾಜಕಾರಣಿಗಳು ಅಷ್ಟೇ ಬೆಳಗಿನಿಂದಲೂ ಬಿರುಸಿನ ಮತದಾನ ನಡೆಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮನ ಹುಂಡಿಯಲ್ಲಿ ಹಕ್ಕನ್ನು ಚಲಾಯಿಸಿದ್ರು. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬ್ರಿಜೇಶ್ ಚೌಟ ಅಭ್ಯರ್ಥಿ ದಕ್ಷಿಣ ಕನ್ನಡದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಕೂಡ ತಮ್ಮ ಒಂದು ಮತ ದೊಡ್ಡ ಪ್ರಮಾಣದ ನಮ್ಮ ಪ್ರತಿಯೊಬ್ಬರ ಒಂದು ಮತ ಅದು ನಮ್ಮ ದೇಶದ ಭವಿಷ್ಯವನ್ನ, ನಮ್ಮ ಎಷ್ಟೋ ಅಶೋತ್ತರಗಳಿಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಆಗತ್ತೆ ಅನ್ನೋದನ್ನು ನಾವು ಕಳೆದ ಚುನಾವಣೆಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಅಂತ ಇನ್ನೊಂದು ಚುನಾವಣೆ ಬಂದಿದೆ. ದೇಶಕ್ಕಾಗಿ ನಿಮ್ಮ ಮತ ಇರಲಿ. ಇದು ಲೋಕಸಭೆ ಚುನಾವಣೆ. ದೇಶಕ್ಕಾಗಿ, ದೇಶದ ಸುಭದ್ರತೆಗಾಗಿ, ದೇಶದ ಆರ್ಥಿಕತೆಯ ಬೆಳವಣಿಗೆಗಾಗಿ ಈ ಒಂದು ಮತ. ಬಿಸಿಲಲ್ಲೂ ಕೂಡ ಸರತಿ ಸಾಲು ಎಲ್ಲ ಕಡೆಗಳಲ್ಲೂ ಇದೇ ತರದ ವೋಟಿಂಗ್ ಜಾಸ್ತಿ ಆಗುತ್ತೆ ಅನಿಸುತ್ತಾ? ಉತ್ಸಾಹ ಇದೆ. ಬೆಳಗ್ಗೆ 7ರಿಂದನೇ ಸರತಿ ಸಾಲಿದೆ. ಹೀಗಾಗಿ ಬಿಸಿಲಿದ್ರೂ ನಮ್ಮ ಒಂದು ಏನು ಈ ಅಧಿಕಾರ ಇದೆ, ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ಜನ ಮನಸ್ಸು ಮಾಡಿದ್ದಾರೆ.
ಜನರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅದನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ವೋಟರ್ಸ್ ಹೆಚ್ಚು ಮತದಾನ ಮಾಡ್ತಾರೆ, ಬೆಂಗಳೂರು ಯಾವಾಗಲೂ ಕಮ್ಮಿ ಆಗುತ್ತೆ. ಬೆಂಗಳೂರು ವೋಟರ್ ಆಗಿದೆ, ಏನಾಗಿದೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಆ ಸಿನಿಕತನ ಬಂದ್ಬಿಟ್ಟಿರ್ತದೆ. ಏನ್ ಬಿಡಿ ನಾವೇನ್ ಮಾಡಿದ್ರೆ ಏನು ನನ್ನ ನೋಡ್ಕೊಳ್ಳೋಣ ಅನ್ನುವಂಥದ್ದು ಒಂದು ಬಂದಿದೆ. ಹೀಗಾಗಿ ಶೈಕ್ಷಣಿಕ ಪದ್ಧತಿಯಲ್ಲೂ ಬದಲಾವಣೆ ಮಾಡಬೇಕು ಅಂತೇಳಿ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸುಶಿಕ್ಷಿತರು ಇನ್ನೂ ಹೆಚ್ಚು ಜವಾಬ್ದಾರಿಯನ್ನ ತಗೊಳ್ಬೇಕು. ಆದ್ರೂ ಬೆಂಗಳೂರಿನಲ್ಲಿರುವಂತ ನಗರದ ಜನ ಜವಾಬ್ದಾರಿ ತಗೊಳ್ಬೇಕು. ಯಾಕಂದ್ರೆ ಇಡೀ ರಾಜ್ಯ ದೇಶ ಅವರನ್ನು ನೋಡ್ತಾ ಇರ್ತದೆ. ಆದ್ರೆ ಇವತ್ತು ಇಲ್ಲಿ ಇರುವಂತ ಕ್ಯೂ ನೋಡಿದಾಗ ನನ್ಗನ್ಸುತ್ತೆ ಬೆಂಗಳೂರಿನವರೂ ಮನೆಯಿಂದ ಎದ್ದು ಬಂದು ಬಿಸಿಲಿದ್ರೂ ಪರವಾಗಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತು ಓಟ್ ಹಾಕ್ತಾ ಇದ್ದಾರೆ. ನಾವು ಸುಮಾರು 1 ಗಂಟೆ ಕ್ಯೂ ಅಲ್ಲಿ ನಿಂತಿದ್ವಿ. ಹೀಗಾಗಿ ಸುಶಿಕ್ಷಿತ ಜನರು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಳಬೇಕು ಮತ್ತು ಮುಂದೆನೂ ಸಕ್ರಿಯವಾಗಿ ಸಹಭಾಗಿತ್ವವನ್ನು ತೋರಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.